ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ಡಬಲ್ ಮರ್ಡರ್ ಸುದ್ದಿ ತಿಳಿದು ಇಡೀ ಜಿಲ್ಲೆಯ ಜನತೆ ಬೆಚ್ಚಿಬಿದ್ದಿದ್ರ. ಗ್ರಾಮಸ್ಥರು ಹಾಗೂ ಪೊಲೀಸರು ಘಟನೆ ಬಳಿಕ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ರ. ಇಬ್ಬರನ್ನ ಕೊಂದು ಪೊಲೀಸರಿಗೆ ಶರಣಾದ ಬಶೀರ್ ಅಹಮದ್ ದಾಯಾದಿಗಳ ನಡುವೆ ಇದ್ದ ಆಸ್ತಿ ವಿವಾದ ತಾರಕಕ್ಕೇರಿ ತನ್ನ ಒಡಹುಟ್ಟಿದ ಅಣ್ಣ ಮತ್ತು ಅಣ್ಣನ ಮಗನ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂಬ ಮಾತುಗಳು ಕೇಳಿಬಂದ್ವ. ಆದರೆ ಇದೇ ಕೊಲೆಯ ಬಗ್ಗೆ ಮತ್ತೊಂದು ಇಂಟರೆಸ್ಟಿಂಗ್ ಸ್ಟೋರಿ ಬೆಳಕಿಗೆ ಬಂದಿದ್ದು, ಕೊಲೆ ಆರೋಪಿ ಬಶೀರ್ ಕೊಲೆ ಮಾಡುವುದಕ್ಕೂ ಮುನ್ನವೇ ಫೇಸ್ಬುಕ್ ಲೈವ್ ಬಂದು ತಾನು ಮಾಡುವ ಘಟನೆಯ ಬಗ್ಗೆ ಮೊದಲೇ ತಿಳಿಸಿದ್ದಾನೆ ಎಂಬ ವಿಡಿಯೋ ಈಗ ಬೆಳಕಿಗೆ ಬಂದಿದೆ. ದಾಯಾದಿಗಳ ನಡುವೆ ಇದ್ದ ಗಲಾಟೆಯ ವಿಚಾರವಾಗಿ ಸಾಕಷ್ಟು ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ರೂ ಬಗೆಹರಿಯದೆ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಸೌದಿಯಲ್ಲಿ ಟೈಲರ್ ಕೆಲಸ ಮಾಡಿಕೊಂಡಿದ್ದ ಬಶೀರ್ ಅಹಮದ್ ಇತ್ತೀಚೆಗಷ್ಟೇ ಗುಡಿಬಂಡೆಗೆ ಬಂದಿದ್ದ. ಆದರೆ ಕಳೆದ ದಿನ ನಮಾಜ್ಗೆ ಹೋಗಲೆಂದು ಮನೆಯಿಂದ ಆಚೆ ಬಂದಿದ್ದ ತನ್ನ ಅಣ್ಣನ ಮಗ ನಸೀರ್ ಅಹಮದ್ ಹಾಗೂ ತನ್ನ ಅಣ್ಣ ಮೆಹಬೂಬ್ ಪಾಷಾ ಮೇಲೆ ಗುಂಡು ಹಾರಿಸಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಬಾಗೇಪಲ್ಲಿಯಲ್ಲಿದ್ದ ಪತ್ನಿಯನ್ನ ಕೊಲೆ ಮಾಡಲು ಹೋದಾಗ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಮಾಡುವುದಕ್ಕೂ ಮುನ್ನ ಆರೋಪಿ ಯೂಟ್ಯೂಬ್ನಲ್ಲಿ ಮಾನಸಿಕ ವೇದನೆ ಎಂಬ ಟೈಟಲ್ ನಡಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾನೆ. ಈ ವಿಡಿಯೋದಲ್ಲಿ ತನ್ನ ನೋವು ಹಂಚಿಕೊಂಡಿದ್ದಾನೆ. ಈ ವಿಡಿಯೋದಲ್ಲಿ ಆರೋಪಿ ಬಶೀರ್ ತನಗಾದ ಅನ್ಯಾಯವನ್ನ ಹೇಳಿಕೊಂಡಿದ್ದು, ಅಣ್ಣನ ಮಕ್ಕಳು, ಪತ್ನಿ ಹಾಗೂ ಮಕ್ಕಳು ತನಗೆ ದ್ರೋಹ ಬಗೆದಿದ್ದಾರೆ ಅಂತ ಹೇಳಿದ್ದಾರೆ. ಈ ಹಿಂದೆ ಆಸ್ತಿ ಗಲಾಟೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ತನಗೆ ಯಾರೂ ಸಹಾಯ ಮಾಡಲಿಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ತಾಯಿಯಿಂದ ನನ್ನ ಅಣ್ಣ ನಸೀರ್ ಸಾಬ್ ಎಲ್ಲ ಆಸ್ತಿ ಬರೆಸಿಕೊಂಡ್ರು ಎಂದು ಹೇಳಿಕೊಂಡಿದ್ದಾನೆ. 1 ಎಕರೆ 37 ಗುಂಟೆ ಜಮೀನು, ಮನೆ ಸೇರಿದಂತೆ ಇರೋ ಮನೆಯನ್ನು ಬರೆಸಿಕೊಂಡಿದ್ದಾರೆ. ನನ್ನ ಹೆಂಡತಿಗೂ ತಲೆ ಕೆಡಿಸಿ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ರ. ಇದರಿಂದ ನನ್ನ ಮಗನು ಹಲ್ಲೆ ಮಾಡಿ ಮನೆ ಬರೆದುಕೊಂಡ ಅಂತ ದೌರ್ಜನ್ಯ ಮಾಡಿದ. ನಾನು ನನ್ನ ಕುಟುಂಬದೊಂದಿಗೆ ತುಂಬಾ ಚೆನ್ನಾಗಿ ಬಾಳಬೇಕು ಎಂದು ದುಬೈಗೆ ಹೋಗಿದ್ದೆ. ದುಬೈನಲ್ಲಿ ದುಡಿದ ಹಣವನ್ನೆಲ್ಲ ನನ್ನ ಹೆಂಡತಿಗೆ ಕಳುಹಿಸುತ್ತಿದ್ದೆ. ನನಗೆ ಅಂತ ಬ್ಯಾಂಕ್ ಅಕೌಂಟ್ ಕೂಡ ಇಟ್ಟುಕೊಂಡಿರಲಿಲ್ಲ. ನನ್ನ ಹೆಂಡತಿ ಅಕೌಂಟ್ಗೆ ದುಡಿದ ಎಲ್ಲಾ ಹಣ ಹಾಕುತ್ತಿದ್ದೆ. ಎಲ್ಲರೂ ತನಗೆ ಮೋಸ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾನೆ. ನನ್ನ ಜೊತೆ ತುಂಬ ಅನ್ಯಾಯ, ಮೋಸ ಆಗಿದೆ. ನಾನು ಹೇಳ್ಕೊಳ್ಳೋಕ್ಕೂ ಅಸಹ್ಯ ಅನಿಸುತ್ತೆ. ಏನು ಮಾಡಲಿ, ಇನ್ನು ನನ್ನನ್ನು ಬೈಯೋವರೆಗೆ ನನ್ನ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗಲಿ ಅಂತ ನಾನು ಈ ಸ್ಪಷ್ಟನೆ ಕೊಟ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ತುಂಬ ಮೋಸ, ವಂಚನೆ, ದ್ರೋಹ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬೇರೆ ಯಾರೂ ಇಲ್ಲ, ನನ್ನ ಫ್ಯಾಮಿಲಿ, ನನ್ನವರು ಅಂತ ನನ್ನ ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಇವರೆಲ್ಲ ನನಗೆ ತುಂಬ ಮೋಚನೆ, ವಂಚೆ, ತುಂಬ ಹೇಳ್ಕೊಳ್ಳೋಕ್ಕೂ ಮನಸ್ಸಾಗಲ್ಲ. ಅಪವಾದ, ನಿಂದನೆ, ಅದು ಇಷ್ಟು ಅಂತ ಹೇಳ್ಕೊಕ್ಕೆ ಆಗಲ್ಲ ನನ್ನಿಂದ. ಮಗಳು ನನ್ನ ಮೇಲೆ ನಿಂದನೆ ನೋಡಿ, ಹೀಗೆ ಥರ ನಾನು ಹೇಗೆ ಬದುಕಿರಬೇಕು? ಮಗ ಬಂದುಬಿಟ್ಟು ಮನೆ ಬರ್ಕೊಡು ಅಂತ, ಅವನಿಗೆ 28 ವರ್ಷ. ಆವಾಗ ಮನೆ ಬರ್ಕೊಡು ಅಂತ ಹೊಡಿತಾನೆ. 10-20 ಜನ ಕರ್ಕೊಂಬಿದ್ದ ಜೊತೆಯಲ್ಲಿ. ನನ್ನ ಹೆಂಡತಿ, ಮಗ, ಹೆಂಡತಿ, ತಮ್ಮ, ಅವ್ರ ದೊಡ್ಡಪ್ಪನ ಮಗ, ಹೆಂಡತಿ, ಅಪ್ಪ, ಇವರೆಲ್ಲ ಒಂದು 15-20 ಜನ ಒಂದಾಗಿ ಬಂದು ಅವರಿಗೆ ಸಪೋರ್ಟು ನನ್ನ ಫ್ಯಾಮಿಲಿಯ, ನಮ್ಮ ಅಪ್ಪನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ನನಗೆ ಹಾಳು ಮಾಡಿದ್ದಾರೆ. ನಜೀರು ಸೃಷ್ಟಿಕರ್ತ ಅಂದರೆ ಅವನ ಮಹಬೂಬ್ ಸಾಬ್, ಅವನ ಮಗ ನಜೀರ್, ಮತ್ತು ಅವನ ರಿಯಾಜ್, HP ರಿಯಾಜ್, ಪಿರುಸಾಬಿ ಮಗ, ಇವರೆಲ್ಲ ಸೇರಿಬಿಟ್ಟು ನನ್ನ ಸರ್ವನಾಶ ಮಾಡಿದ್ದಾರೆ. ನನ್ನ ಮನಸ್ಥಿತಿ ಹೆಂಗಿರಬೇಕು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಅಪ್ಪ ಅಮ್ಮಂದು 12-13 ಎಕರೆ ಜಮೀನು, ನನಗೆ 1 ಸೆಂಟಿ ಜಮೀನಿಲ್ಲ. ಇರೋ ಮನೆ ಕೂಡ ಅದನ್ನು ವೀಲ್ ಬರೆಸ್ಕೊಂಡಿದ್ದಾನೆ ಒಬ್ಬ ಅಣ್ಣನ ಮಗ. ನಾನು ಈ ಇಳಿ ವಯಸ್ಸಿನಲ್ಲಿ ಫ್ಯಾಮಿಲಿ ಹೀಗೆ ಮಾಡ್ತಾರೆ, ಅಣ್ಣ ತಮ್ಮಂದರು ಹೀಗೆ ಮಾಡ್ತಾರೆ. ಇವರೇ ಮುಖ್ಯ ಕಾರಣ. ಇವರೇ ನನ್ನ ಅಣ್ಣ ತಮ್ಮಂದಿರು, ಅವರ ಮಕ್ಕಳು, ಇವರಿಂದನೇ ಈ ಹೆಂಡತಿಗೆ ತಲೆ ಕೆಡಿಸ್ಬಿಟ್ಟು ನನ್ನ ಮಕ್ಕಳಿಗೆ. ನನಗೆ 1 ಸೆಂಟಿ ಜಮೀನಿಲ್ಲ. ಲಾಸ್ಟಿಗೆ ಮನೆ ಮಾರಿ ಕೂಡ ಇವರಿಂದ ಸವಾಸ ದೂರ ಇರೋಣ, ಇವರಿಂದ ಬೇರೆ ಆಗಿರೋಣ ಅಂತ ಅಂದ್ಬಿಟ್ಟು ಮನೆ ಮಾರಿ 12 ಲಕ್ಷ ಕೊಟ್ಟಿದ್ದೀನಿ. ಕೊಟ್ಟಾದಮೇಲೆ ಆದರೂ ನನಗೆ ಇದು ಕೊಡಬೇಕಲ್ಲ, ನಾನು ಡೈವರ್ಸ್ ಕೊಡಬೇಕಲ್ಲ. ನಾನು 15 ವರ್ಷ ಇದ್ದಾಗ ನನಗೆ ಭಾಗ ಇಟ್ಟ. ಆವಾಗಲಿಂದ ಇವರೆಲ್ಲ ಬೈಯೋದು, ಹೊಡೆಯೋದು, ಇದೆಲ್ಲ ನಾರ್ಮಲ್ಲೇ, ಸಾಮಾನ್ಯನೇ ಅಂದ್ಕೊಂಡಿದ್ದೆ. ಲಾಸ್ಟಿಗೆ ಈ ಥರ ನನ್ನ ಬದುಕು ಹಾಳು ಮಾಡಿಬಿಟ್ರು.
ನೋಡಿ ನಾನು ಮನಸ್ಥಿತಿ ಹೆಂಗಿರ್ಬೋದು, ಹೇಗೆ ಬದುಕಲಿ? ಮಸೀದಿಯಲ್ಲಿ ಬರೋಕ್ಕೆ ಬಿಡ್ತಾ ಇಲ್ಲ, ಮನೆಯಲ್ಲೂ ಬಿಡ್ತಾ ಇಲ್ಲ, ಅವಮಾನ. ಎಲ್ಲಕ್ಕಿಂತ ದೊಡ್ಡ ಮೊದಲನೇ ಮಾತು, ನನಗೆ ತುಂಬ ಅವಮಾನ ಸಹಿಸೋಕ್ಕೂ ಆಗಲ್ಲ. ನನಗೆ ಯಾಕೆ ಅಷ್ಟು ದುಃಖ ಬೇಜಾರಂದರೆ, ನಾನು ಯಾವತ್ತೂ ಬೀದಿಯಲ್ಲಿ ಹೋಗಿ ಜನರಿಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು, ತಿರುಗಾಡೋದು, ಇವನ್ ಅಂಗಡಿ ಕೂಡ ಹೋಗೋದು ನಾಚ್ಕೊಳ್ಳೋದು. ನನ್ನ ಮನೆ ಒಳಗೆ ಬಾಗಿಲು ಹಾಕ್ಕೊಂಡಿರ್ತಾ ಇದ್ದೆ ನಾನು ಮನೆಯಲ್ಲಿರಬೇಕಾದ್ರೆ. ಅಂಥವರಿಗೆ ಇವರೆಲ್ಲ ಷಡ್ಯಂತ್ರ ಮಾಡಿ ನನಗೆ ಹಾಳು ಮಾಡಿಬಿಟ್ರು. ನಾನು ಹೇಗೆ ಬದುಕಲಿ? ಒಟ್ಟಾರೆ ದಾಯಾದಿಗಳ ನಡುವೆ ಇದ್ದ ಆಸ್ತಿ ಕಲಹಕ್ಕೆ ತಂದೆ ಮಗ ಕೊಲೆಯಾಗಿದ್ದು, ಇದೇ ವಿಚಾರವಾಗಿ ಕೊಲೆಗೂ ಮುನ್ನ ಮಾಡಲಾಗಿತ್ತು ಎನ್ನುವ ಲೈವ್ ವಿಡಿಯೋ ಈಗ ಹಲವು ಅನುಮಾನಗಳಿಗೆ ದಾರಿ ಮಾಡಿದೆ. ವಿಡಿಯೋ ಆಧರಿಸಿ ಕೊಲೆಯನ್ನ ತಡೆಯಬಹುದಿತ್ತು ಎಂಬ ಹೇಳಿಕೆಗಳು ಕೇಳಿಬರುತ್ತಿವೆ. ಏನೇ ಆಗಲಿ, ದಾಯಾದಿಗಳ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದ್ದು ದುರಂತವೇ ಎನ್ನಬಹುದು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.